ತಮಿಳುನಾಡಿಗೆ ಕಾವೇರಿ ನೀರು ಹರಿದಿದೆ. ಸರ್ವಪಕ್ಷ ಸಭೆಗೂ ಮುನ್ನ ಸರ್ಕಾರಕ್ಕೆ ರಿಲೀಫ್. ಯಾಕೆಂದ್ರೆ ಕಬಿನಿ ಜಲಾಶಯ ಭರ್ತಿಯಾಗಿದೆ ವೀಕ್ಷಕರೇ. ಕಬಿನಿ ಜಲಾಶಯ ಭರ್ತಿಯಾಗಿದೆ. ಕಾವೇರಿ ಜಲಾನಯನ ವ್ಯಾಪ್ತಿಯಲ್ಲಿ ಈಗ ಕ್ರಮೇಣವಾಗಿ ಮಳೆ ಶುರುವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಕಾವೇರಿ ನೀರಿನ ಮಟ್ಟ ಏರಿಕೆಯಾಗಿದೆ. ಕಬಿನಿ ಜಲಾಶಯದಿಂದ 10,000 ಕ್ಯೂಸೆಕ್ಸ್ ನೀರು ನದಿಗೆ ಬಿಡಲಾಗ್ತಾ ಇದೆ. 10,000 ಕ್ಯೂಸೆಕ್ಸ್ ನೀರು ಕಬಿನಿ ಜಲಾಶಯದಿಂದ ಕಾವೇರಿ ನದಿಗೆ ಬಿಡಲಾಗ್ತಾ ಇರುವಂಥದ್ದು. ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಮೂಲಕ ಕಬಿನಿಯಿಂದ ನೀರನ್ನು ಬಿಡ್ತಾ ಇದ್ದಾರೆ. ನೇರವಾಗಿ ಅದು KRSಗೆ ಬರುತ್ತೆ. KRSಗೆ ನೇರವಾಗಿ ಬರುತ್ತೆ. KRSನಿಂದ ನೀರನ್ನು ಬಿಡಬೇಕೋ ಬೇಡವೋ ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ. ಅಂದರೆ ಕಬಿನಿಯಿಂದ 10,000 ಕ್ಯೂಸೆಕ್ಸ್ ನೀರೀಗ ಹೊರಗಡೆ ಬಿಡ್ತಾ ಇದ್ದಾರೆ, ನದಿಗೆ ಬಿಡ್ತಾ ಇದ್ದಾರೆ. ದೇವ್ರ ದಯೆಯಿಂದ ಹಿಂಗೆ ಒಂದು ಸ್ವಲ್ಪ ಮಳೆ ಜಾಸ್ತಿಯಾಗಿ ಎಲ್ಲ ಜಲಾಶಯಗಳು ತುಂಬ ಹೋಗಿಬಿಟ್ರೆ ಒಂದು ಕಡೆ ನಮ್ಮ ರೈತರ ವಿಚಾರ, ಮಗದೊಂದು ಕಡೆ ಆ ತಮಿಳ್ನಾಡ್ದು ಸ್ವಲ್ಪ ಕಿರಿಕಿರಿ ತಪ್ಪುತ್ತೆ ಅನ್ನೋದು. ಒಂದು ಸ್ವಲ್ಪ ನಿರಾಳತೆ, ಇಲ್ಲಾಂದರೆ ಮಾತೆತ್ತಿದ್ರೆ ಬರ್ತಾರೆ ನೀರು ಬಿಡಿ ಅಂತ ಜಗಳ ಮಾಡ್ತಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಬಿಟ್ಬಿಟ್ರೆ ಅಟ್ಲೀಸ್ಟ್ ಅವರು ಬಾಯಿ ಮುಚ್ಕೋತಾರೆ ಅನ್ನೋದು.